ಸ್ನೇಹಿತರೆ, ಜೀವನ ಸಂಗಾತಿ ಇಲ್ದೇನೆ ಜೀವನ ಆರೆ ಮತ್ತೆ ಅರ್ಥಹೀನ. ಸಂಗಾತಿಯ ಬಯಕೆ ಯಾರ್ ತಾನೇ ಮಾಡಲ್ಲ. ಆದರೆ ಪ್ರಶ್ನೆ ಏನಂದ್ರೆ, ಜೀವನ ಸಂಗಾತಿ ಹೇಗೆ ಇರಬೇಕು ಮತ್ತೆ ಯಾರನ್ನ ಸಂಗಾತಿಯಾಗಿ ಮಾಡ್ಕೋಬೇಕು? ಏನು ಕೇವಲ ರೂಪವತಿಯೇ ಒಂದು ಒಳ್ಳೆ ಸಂಗಾತಿಯ ಗುರುತ? ಮತ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಆಚಾರ್ಯ ಚಾಣಕ್ಯರವರು ಹೇಳಿರುವ ಹುಡುಗಿಯರ ಆ ಗುಣಗಳ ಬಗ್ಗೆ ಹೇಳ್ತೀನಿ. ಅವುಗಳು ಸಿಕ್ಕಿದ ಮೇಲೆ ನೀವು ತಕ್ಷಣನೇ ಅವರನ್ನ ಮದುವೆ ಆಗ್ಬೇಕು. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಒಬ್ಬ ರಾಜನೀತಿಜ್ಞ ಆಗೋದ್ರ ಜೊತೆಗೆ ಕೂಟನೀತಿಜ್ಞ ಕೂಡ ಆಗಿದ್ರು. ಅವರು ಒಬ್ಬ ಸಾಧಾರಣ ಬಾಲಕ ಚಂದ್ರಗುಪ್ತನನ್ನು ರಾಜನಾಗಿ ಮಾಡಿದ್ರು. ಚಾಣಕ್ಯರು ತಮ್ಮ ಗ್ರಂಥ ಚಾಣಕ್ಯ ನೀತಿಲಿ ಗೃಹಸ್ಥದ ಜೀವನದ ಮೇಲೆ ತುಂಬಾ ಮಹತ್ವಪೂರ್ಣ ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನ ಏನಾದ್ರೂ ನೀವು ಅನುಸರಿಸಿದ್ರೆ ಆಗ ಮನುಷ್ಯನ ಜೀವನ ತುಂಬಾ ಖುಷಿಯಿಂದ ಸಾಗ್ಬಹುದು. ಆಚಾರ್ಯರು ತಮ್ಮ ಚಾಣಕ್ಯ ನೀತಿಲಿ ಹೇಳ್ತಾರೆ, ಏನಾದ್ರೂ ಸ್ತ್ರೀಯ ಸೌಂದರ್ಯತೆಯನ್ನು ನೋಡಿ ವಿವಾಹದ ನಿರ್ಣಯ ತಗೊಂಡಿದ್ರೆ ಆಗ ಇದು ವ್ಯಕ್ತಿಗಾಗಿ ನಿಶ್ಚಿತ ರೂಪದಲ್ಲಿ ಎಲ್ಲಕ್ಕಿಂತ ತುಂಬಾ ದೊಡ್ಡ ತಪ್ಪಾಗಿ ಸಾಬೀತಾಗಬಹುದು. ಅಲ್ಲೇ ಬೇರೆ ಕಡೆ ಅವರು ಇದನ್ನು ಹೇಳ್ತಾರೆ, ವಿವಾಹ ಅಥವಾ ಬೇರೆ ಯಾವುದಾದ್ರೂ ಸಂಬಂಧದಲ್ಲಿ ಜೀವನ ಸಂಗಾತಿಯನ್ನ ಪರೀಕ್ಷಿಸೋದು ತುಂಬಾ ಮಹತ್ವಪೂರ್ಣ ಅಂತ. ಮುಂದೆ ಚಾಣಕ್ಯರು ಹೇಳ್ತಾರೆ, ಒಬ್ಬ ಪುರುಷ ಯಾವಾಗ್ಲೂ ಈ ರೀತಿ ಸ್ತ್ರೀಯಿಂದ ವಿವಾಹ ಆಗ್ಬೇಕು, ಯಾರು ತನ್ನ ಸ್ವಇಚ್ಛೆಯಿಂದ ವಿವಾಹ ಆಗೋದಕ್ಕೆ ತಯಾರಿರ್ತಾರೋ. ಯಾಕಂದ್ರೆ ಒತ್ತಾಯ ಅಥವಾ ಬಲವಂತದಿಂದ ಮಾಡಿರೋ ವಿವಾಹ ಪುರುಷನ ಮುಂದೆ ಬರೋ ಭವಿಷ್ಯದಲ್ಲಿ ತುಂಬಾ ಕಲಹಗಳನ್ನ ಉಂಟು ಮಾಡಬಹುದು. ಅದು ವ್ಯಾವಹಾರಿಕ ಜೀವನಕ್ಕೆ ಸರಿ ಅಲ್ದೇ ಇರೋದು. ಇದನ್ನ ಬಿಟ್ಟು ಚಾಣಕ್ಯರ ಅನುಸಾರ ಏನಾದ್ರೂ ಯಾವುದೇ ಸ್ತ್ರೀ ನಿಮಗೆ ತುಂಬಾ ಪ್ರೀತಿ ಮಾಡಿದ್ರೆ ಮತ್ತೆ ಅವಳು ನಿಮಗೆ ಕಾಳಜಿ ತೋರಿಸಿದ್ರೆ ಆಗ ನೀವು ಆ ಸ್ತ್ರೀಯಿಂದ ತಕ್ಷಣನೇ ವಿವಾಹ ಆಗ್ಬೇಕು. ಯಾಕಂದ್ರೆ ಈ ರೀತಿ ಸ್ತ್ರೀಗೆ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಚಿಂತೆ ಇರುತ್ತೆ. ಮತ್ತೆ ಅವಳು ನಿಮ್ಮನ್ನ ನಿರಾಸೆ ಮತ್ತೆ ಆತಂಕದಲ್ಲಿ ಯಾವತ್ತೂ ನೋಡೋದಕ್ಕೆ ಇಷ್ಟಪಡಲ್ಲ. ಅಷ್ಟೇ ಅಲ್ಲ, ಆಚಾರ್ಯ ಚಾಣಕ್ಯರ ಅನುಸಾರ ಧಾರ್ಮಿಕ ವಿಚಾರವುಳ್ಳ ಸ್ತ್ರೀಯ ಜೊತೆ ಮದುವೆ ಆಗೋದ್ರಿಂದ ವ್ಯಕ್ತಿಯ ಭಾಗ್ಯ ಹೆಚ್ಚುತ್ತೆ. ಯಾವ ಮನೆಯಲ್ಲಿ ನಿತ್ಯ ನೆಮ್ಮದಿಯಿಂದ ಪೂಜೆಗಳು ನಡೆಯುತ್ತೋ ಅಲ್ಲಿ ಭಗವಂತನ ನಿವಾಸ ಇರುತ್ತೆ. ಮತ್ತೆ ನಿಮ್ಮ ಮೇಲೆ ಸದಾ ಭಗವಂತನ ಕೃಪೆ ಇರುತ್ತೆ. ಅದಕ್ಕೆ ಜೀವನ ಸಂಗಾತಿ ಸಂಸ್ಕಾರಿ ಮತ್ತೆ ಧಾರ್ಮಿಕವುಳ್ಳ ಅತ್ಯಂತ ಮುಖ್ಯ ಅಂತ ಚಾಣಕ್ಯರು ಹೇಳ್ತಾರೆ. ಜೊತೆಗೆ ಚಾಣಕ್ಯ ನೀತಿಲಿ ಇದನ್ನು ಹೇಳಿದ್ದಾರೆ, ಒಂದು ಒಳ್ಳೆ ಜೀವನಕ್ಕಾಗಿ ಸ್ತ್ರೀಯಲ್ಲಿ ಧೈರ್ಯ ಇರೋದು ತುಂಬಾ ಅನಿವಾರ್ಯ ಅಂತ. ಏನಾದ್ರೂ ಸ್ತ್ರೀ ಧೈರ್ಯವಂತಳಿದ್ರೆ ಆಗ ಅವಳು ಎಷ್ಟೇ ಕೆಟ್ಟ ಸಮಯದಲ್ಲೂ ನಿಮ್ಮ ಜೊತೆ ಬಿಡಲ್ಲ. ಅವಳು ನಿಮ್ಮ ಪ್ರತಿಯೊಂದು ವಿಪತ್ತಿಯಲ್ಲೂ ನಿಮ್ಮ ಜೊತೆ ನಿಂತಿರ್ತಾಳೆ ಮತ್ತೆ ನಿಮಗೆ ಯಾವುದೇ ತರಹದ ತೊಂದರೆ ಬರೋದಕ್ಕೆ ಬಿಡಲ್ಲ. ಅಷ್ಟೇ ಅಲ್ಲ, ಯಾವಾಗ ನೀವು ಧೈರ್ಯ ಕಳ್ಕೋತಿರೋ ಅಥವಾ ನಿಮ್ಮ ಭರವಸೆ ಮುರಿಯುತ್ತೋ ಆಗ ಅವಳು ನಿಮ್ಮನ್ನ ನಿಭಾಯಿಸ್ತಾಳೆ. ಆಚಾರ್ಯ ಚಾಣಕ್ಯರು ಮುಂದೆ ಹೇಳ್ತಾರೆ, ಕೋಪಿಷ್ಠೆ ಮಹಿಳೆ ಜೊತೆ ಯಾವತ್ತೂ ಮದುವೆ ಆಗ್ಬಾರ್ದು. ಯಾಕಂದ್ರೆ ಈ ರೀತಿ ಮಹಿಳೆ ಪೂರ್ತಿ ಪರಿವಾರನ ಧ್ವಂಸ ಮಾಡ್ಬೋದು. ಏನಂದ್ರೆ ಕೋಪನ ಜೀವನದ ದೃಷ್ಟಿಲಿ ಶತ್ರು ಅಂತ ಒಪ್ತಾರೆ. ಈ ರೀತಿ ಇದ್ದಾಗ ಪುರುಷ ಮತ್ತೆ ಸ್ತ್ರೀ ಇಬ್ಬರು ಕೋಪಿಷ್ಠರಾದ್ರೆ ಆಗ ವಿವಾಹಿಕ ಜೀವನದಲ್ಲಿ ಕಲಹ ಹೆಚ್ಚಾಗೋದು ನಿಶ್ಚಿತ. ಮತ್ತೆ ಯಾವ ಮನೆಯಲ್ಲಿ ಕಲಹ ಆಗುತ್ತೋ ಅಲ್ಲಿ ಖುಷಿ ಹೇಗೆ ಬರೋದಕ್ಕೆ ಸಾಧ್ಯ? ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಸಂತೋಷದಿಂದ ಇರೋ ಸ್ತ್ರೀ ವಿವಾಹಕ್ಕೆ ಸರಿ ಅಂತ. ಯಾಕಂದ್ರೆ ಈ ರೀತಿ ಮಹಿಳೆ ಕೇವಲ ಕಡಿಮೆ ಖರ್ಚಿಂದ ನಿಮ್ಮ ಮನೆ ನಡೆಸೋದಲ್ಲದೆ ನಿಮ್ಮ ಕಷ್ಟದ ಸ್ಥಿತಿಯಲ್ಲೂ ಏನಿಲ್ಲ ಏನಾದ್ರೂ ಉಳಿಸಿರ್ತಾಳೆ. ಈ ರೀತಿ ಪ್ರಕಾರದ ಮಹಿಳೆಗಳು ಹೆಚ್ಚು ಬೇಡಿಕೆಗಳನ್ನ ಇಡೋದಿಲ್ಲ ಮತ್ತೆ ವಸ್ತುಗಳನ್ನ ಬರ್ಬಾದ್ ಆಗೋದಕ್ಕೆ ಬಿಡಲ್ಲ. ಅದಕ್ಕೆ ಈ ರೀತಿ ಮಹಿಳೆಯರಿಂದ ಮದುವೆ ಆಗೋದು ಒಳ್ಳೆ ನಿರ್ಣಯ ಸಾಬೀತಾಗತ್ತೆ. ಸ್ನೇಹಿತರೆ, ವ್ಯಕ್ತಿಗೆ ಈ ರೀತಿ ಸ್ತ್ರೀ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡ್ಕೋಬೇಕು. ಯಾರು ನಿಮ್ಮಲ್ಲಿ ತನ್ನ ತಂದೆಯ ರೂಪ ನೋಡ್ತಾಳೋ ಮತ್ತೆ ನಿಮ್ಮ ಮರ್ಯಾದೆ ಮಾಡ್ತಾಳೋ. ನಿಶ್ಚಿತ ರೂಪದಲ್ಲಿ ಈ ರೀತಿ ಮಹಿಳೆ ಆಜ್ಞಾಕಾರಿ ಮತ್ತೆ ಸರಳವಾಗಿ ಇರ್ತಾರೆ ಮತ್ತೆ ಯಾವತ್ತೂ ನಿಮ್ಮ ಮಾನಸಿಕ ಒತ್ತಡದ ಕಾರಣ ಆಗಲ್ಲ. ಮತ್ತೆ ಇದನ್ನ ಬಿಟ್ಟು ಯಾವ ಸ್ತ್ರೀಯ ಮನಸ್ಸಲ್ಲಿ ಈ ಭಾವನೆ ಇದ್ರೆ ಈ ನಿಮ್ಮ ಪರಿವಾರ ಅವಳ ಪರಿವಾರ ಅಂತ, ಆಗ ಈ ರೀತಿ ಮಹಿಳೆ ನಿಶ್ಚಯವಾಗಿ ಸುಖದಾಯ ಮತ್ತೆ ಮಂಗಳಕಾರಿ ಸಾಬೀತಾಗ್ತಾಳೆ. ಯಾಕಂದ್ರೆ ಅವಳು ಹಗಲು ರಾತ್ರಿ ಕೇವಲ ನಿಮ್ದಲ್ದೆ ನಿಮ್ಮ ಪರಿವಾರದ ಗಮನ ಕೂಡ ಇಡ್ತಾಳೆ. ಆಗ ನಿಮ್ಮ ಪರಿವಾರ ಈ ರೀತಿ ಮಹಿಳೆ ಬರೋದ್ರಿಂದ ಸದಾ ಸಮೃದ್ಧವಾಗಿ ಆನಂದವಾಗಿ ಇರುತ್ತೆ. ಇದೆಲ್ಲದರ ಜೊತೆ ಆಚಾರ್ಯ ಚಾಣಕ್ಯರ ಅನುಸಾರ ವಿವಾಹಕ್ಕಿಂತ ಮುಂಚೆ ಇದನ್ನ ನೋಡ್ಬೇಕು, ಸ್ತ್ರೀ ಹೆಚ್ಚು ಮಾತಾಡೋಳು ಇರಬಾರ್ದು ಅಂತ. ಇದರ ಅರ್ಥ ಅವರು ಹೇಳ್ತಾರೆ, ಸ್ತ್ರೀ ಸದಾ ಮಧುರ ಭಾಷೆ ಆಡೋಳು ಇರಬೇಕು ಅಂತ. ಸಂತ ಕಬೀರ್ ಅವರು ಹೇಳಿದ್ದಾರೆ, ಮಧುರವಾದ ವಚನ ಔಷಧ, ಕಟಕ ವಚನ ಬಾಣ ಅಂತ. ಈ ರೀತಿ ಇದ್ದಾಗ ಒತ್ತಡ ಮತ್ತೆ ಸುಸ್ತಾಗಿದ್ದ ಪುರುಷನಿಗೆ ಸಂಗಾತಿಯ ಮಧುರ ವಚನಗಳೇ ನಿಶ್ಚಿತ ರೂಪದಲ್ಲಿ ಔಷಧಿಯ ಕೆಲಸ ಮಾಡಬಹುದು. ಮತ್ತೆ ಕಠೋರವಾದ ವಚನಗಳು ಬಾಣದ ತರ ಚುಚ್ಚಬಹುದು. ಮತ್ತೆ ಸ್ನೇಹಿತರೆ, ಕೊನೆಯಲ್ಲಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜೀವನದ ಸುಖ ಮತ್ತೆ ಶಾಂತಿಗಾಗಿ ಜೀವನ ಸಂಗಾತಿಯ ಸರಿಯಾದ ಆಯ್ಕೆ ತುಂಬಾ ಮಹತ್ವಪೂರ್ಣ ಅಂತ. ಏನಾದ್ರೂ ನಿಮ್ಮ ಜೀವನ ಸಂಗಾತಿ ಒಳ್ಳೆಯವರಾಗಿದ್ರೆ, ನಿಮ್ಮ ಜೊತೆ ಕೊಡುವವರಾಗಿದ್ರೆ ಆಗ ನೀವು ಯಾವುದೇ ಕಷ್ಟದ ಪರಿಸ್ಥಿತಿನೂ ತುಂಬಾನೇ ಸುಲಭವಾಗಿ ಕಳಿತೀರಾ. ಈ ರೀತಿ ಇದ್ದಾಗ ಯಾವಾಗ ನಿಮ್ಮ ಜೀವನ ಸಂಗಾತಿನ ಆಯ್ಕೆ ಮಾಡ್ತಿರೋ ಆಗ ಚಾಣಕ್ಯರು ಹೇಳಿರೋ ಈ ಗುಣಗಳನ್ನ ಸ್ತ್ರೀಯಲ್ಲಿ ಖಂಡಿತ ನೋಡಿ. ಯಾಕಂದ್ರೆ ರೂಪ ಮತ್ತೆ ಹೊರಗಿನ ಸೌಂದರ್ಯ ಆಕರ್ಷಣೆ ಅಂತೂ ಮಾಡುತ್ತೆ, ಆದ್ರೆ ಇದು ನಿಮ್ಮ ಜೀವನಕ್ಕೆ ಕಷ್ಟದಾಯಕ ಕೂಡ ಆಗ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇನೆ. ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಅಂಡ್ ಶೇರ್ ಮಾಡಿ. ಧೈರ್ಯ ಮೋಟಿವೇಶನ್ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.